ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಹಳೆಬೀಡಿಗೆ ಹೋಗ್ತಾ ಇದ್ದೀವಿ. ಅಂದರೆ ಹಾಸನ ಜಿಲ್ಲೆಯಲ್ಲಿರುವಂಥ ಒಂದು ವಾಸ್ತುಶಿಲ್ಪಕಲೆ ಇರುವಂಥ ಒಂದು ಪ್ಲೇಸ್ಗೆ ಹೋಗೋಣ ಅಂತ ಹಳೆಬೀಡಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ಹಳೆಬೀಡು ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಕಮ್ ಲೆಟ್ಸ್ ಗೋ. ಫ್ರೆಂಡ್ಸ್, ನಾವು ತಿಪ್ಟೂರಿಂದ ಅರಸೀಕೆರೆಗೆ ಬಂದು ಅರಸೀಕೆರೆಯಿಂದ ಹಳೆಬೀಡಿಗೆ ಟಿಕೆಟ್ ತೊಗೊಂಡಿದ್ದೀವಿ. KSRTC ಬಸ್ಸು ಸಿಗುತ್ತೆ. ಡೈರೆಕ್ಟ್ ಅರಸೀಕೆರೆಗೆ ಬಂದರೆ ನಾವು ಡೈರೆಕ್ಟಾಗಿ ಹೋಗ್ಬೋದು, ಬಸ್ಸು ಸಿಗುತ್ತೆ. ಫಸ್ಟು ಹಳೆಬೀಡು ಸಿಗುತ್ತೆ, ನೆಕ್ಸ್ಟ್ ಬೇಲೂರು ಸಿಗುತ್ತೆ. ಹಾಗಾಗಿ ನಾನು ಫಸ್ಟು ನಿಮಗೆ ಹಳೆಬೀಡನ್ನ ತೋರಿಸ್ತೀನಿ. ನನ್ನ ನೆಕ್ಸ್ಟ್ ಪಾರ್ಟಲ್ಲಿ ಬೇಲೂರನ್ನ ಕವರ್ ಮಾಡ್ತೀನಿ ಫ್ರೆಂಡ್ಸ್, ಹಾಗಾಗಿ ನೋಡ್ತಾ ಇರಿ. ಫ್ರೆಂಡ್ಸ್, ನಾವು ಇವಾಗ ಹಳೆಬೀಡಿಗೆ ಎಂಟ್ರಿ ಆಗಿದ್ದೀವಿ. ನೋಡಿ ಫ್ರೆಂಡ್ಸ್, ಫಸ್ಟ್ ಸಿಗೋದೆ ನಮಗೆ ಹಳೆಬೀಡು. ಹಳೆಬೀಡಲ್ಲಿ ನೋಡೋವಂಥ ಪ್ಲೇಸಸ್ಸು ತುಂಬಾ ಚೆನ್ನಾಗಿದೆ. ಈ ಹಳೆಬೀಡು ಪ್ಲೇಸ್ ಬಂದು ರಾಜ ವಿಷ್ಣುವರ್ಧನ ಮತ್ತು ಶಾಕುಂತಲಾ ದೇವಿ ಇದ್ರಲ್ಲ, ಅವರ ಆಳ್ವಿಕೆಯಲ್ಲಿದ್ದಾಗ ಕಟ್ಸಿದಂಥ ಪ್ಲೇಸು ತುಂಬಾ ಚೆನ್ನಾಗಿದೆ. ನೋಡೋವಂಥ ಪ್ಲೇಸು ಒನ್ ಡೇ ಟ್ರಿಪ್ಪಲ್ಲೂ ನೋಡ್ಬೋದು, ಎಲ್ಲದೂ ನೋಡ್ಬೋದು. ನೋಡಿ ಫ್ರೆಂಡ್ಸ್, ಇದೇ ಎಂಟ್ರೆನ್ಸಲ್ಲಿ ಫಸ್ಟು ಗಣಪತಿ ವಿಗ್ರಹ ಕೂಡ ತುಂಬ ಚೆನ್ನಾಗಿಟ್ಟಿದ್ದಾರೆ. ಹಳೆಬೀಡನ್ನ ತುಂಬ ಇಂಪ್ರೂವ್ ಮಾಡಿದ್ದಾರೆ. ಇಲ್ಲಿ ಪಾರ್ಕು ಎಲ್ಲ ತುಂಬಾ ಚೆನ್ನಾಗಿದೆ. ವಾಸ್ತುಶಿಲ್ಪ ಕಲೆಗಳಂತೂ ತುಂಬಾ ಚೆನ್ನಾಗಿದೆ. ಇಲ್ಲಿರೋ ದೇವ್ರು ಬಂದು ಹೊಯ್ಸಳೇಶ್ವರ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಇದೆಲ್ಲ ಕೈಯಲ್ಲೇ ಕೆತ್ತನೆ ಮಾಡಿರೋದು. ಅಂದರೆ ಜಕಣಾಚಾರ್ಯ ಅಂತ ಒಬ್ಬರು ಇದ್ರಲ್ಲ, ಅವ್ರ ಕಾಲದಲ್ಲಿ ಎಲ್ಲ ಕೆತ್ತನೆ ಮಾಡಿರೋದು ಕೈಯಲ್ಲಿ. ನಾವು ಈ ಜನ್ರೇಷನಲ್ಲಿ ನಮಗೆ ಈ ಥರದ್ದೆಲ್ಲ ನೋಡೋಕೆ ಸಿಗೋದೆ ತುಂಬ ರೇರ್ ಆಗಿದೆ. ಹಾಗಾಗಿ ನಾವು ಬೇಲೂರು, ಹಳೆಬೀಡು ಇಂಥ ಜಾಗಕ್ಕೆ ಬಂದಾಗ ಇಂಥ ವಾಸ್ತುಶಿಲ್ಪ ಕಲೆಗಳನ್ನೆಲ್ಲ ನೋಡ್ಬೋದು. ನೋಡೋಕ್ಕೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಈ ವಾಸ್ತುಶಿಲ್ಪ ಕಲೆಗಳ ಬಗ್ಗೆ ಸ್ಟೋರಿ ಎಲ್ಲ ತಿಳ್ಕೊಬೇಕಂದ್ರೆ ಅಲ್ಲಿ ಗೈಡ್ ಅಂತ ಇರ್ತಾರೆ. ಅವ್ರನ್ನ ಗೈಡ್ ತೊಗೊಂಡು ನಾವು ಇಲ್ಲಿರೋವಂಥ ಎಲ್ಲ ವಿಷಯಗಳನ್ನ ತಿಳ್ಕೊಬೋದು. ಅವ್ರಿಗೆ ಪೇ ಮಾಡಿ ನಾವು ಕರೆಸ್ಕೋಬೇಕಾಗುತ್ತೆ. ನಮಗೆ ಸ್ಟೋರಿ ಗೊತ್ತಿದ್ದರಿಂದ ನಾವೇನು ಗೈಡ್ನೇನೋ ಉಪಯೋಗಿಸ್ಲಿಲ್ಲ. ನೋಡಿ ಫ್ರೆಂಡ್ಸ್, ಇದೇ ದೇವಸ್ಥಾನ ಹೊಯ್ಸಳೇಶ್ವರಂದು ಕ್ಲೋಸ್ ಆಗಿದೆ. ಮತ್ತು ಅವರು 3 o'clock ಅಂತ ಹೇಳಿದ್ರು. ನಾವು ಬಂದಾಗ 1:30, 2 o'clock ಆಗಿತ್ತು. ಹಾಗಾಗಿ ಕ್ಲೋಸ್ ಮಾಡಿದರು. 3 o'clockಗೆ ಓಪನ್ ಅಂತ ಹೇಳಿದರು. ಇಲ್ಲಿರೋದು ಹೊಯ್ಸಳೇಶ್ವರ ಸ್ವಾಮಿ ದೇವಸ್ಥಾನ. ತುಂಬಾ ಚೆನ್ನಾಗಿದೆ. ಬನ್ನಿ ಫ್ರೆಂಡ್ಸ್, ಇನ್ನೂ ಏನೇನಿದೆ ನೋಡೋಣ. ಫ್ರೆಂಡ್ಸ್, ನೋಡಿ ಎಷ್ಟು ದೊಡ್ಡದಾದ ಬಸವಣ್ಣ ಇದೆ ಅಂತ. ತುಂಬಾ ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್. ಬಸವಣ್ಣನ ಕಲ್ಲಲ್ಲೇ ಕೆತ್ತನೆ ಮಾಡಿರೋದು ತುಂಬಾ ಚೆನ್ನಾಗಿದೆ. ಈ ಥರದನ್ನ ಎಲ್ಲ ನಾವು ನೋಡಬೇಕಾದ್ರೆ ಬೇಲೂರು, ಹಳೆಬೀಡು, ಹಂಪಿ ಇಂಥ ಕಡೆ ಪ್ಲೇಸ್ಗಳಿಗೆ ಹೋದರೆ ನಾವು ಈ ಥರದ್ದೆಲ್ಲ ಕೆತ್ತನೆ ಇರೋವಂಥದ್ದನ್ನ ನೋಡ್ಬೋದು. ಈಗಿನ ಕಾಲದಲ್ಲಿ ಯಾರೂ ಈ ಥರ ಕೈಯಲ್ಲಾಗಲಿ ಮಿಷಿನಲ್ಲಾಗಲಿ ಕೆತ್ತನೆ ಮಾಡೋಕ್ಕಾಗಲ್ಲ. ಅದಷ್ಟು ಚೆನ್ನಾಗೂ ಬರಲ್ಲ. ಆಗಿನ ಕಾಲದಲ್ಲಿ ಉಳ್ಸೋಗಿರೋ ಅಂಥ ವಸ್ತುಗಳನ್ನ ಇವಾಗ ನೋಡೋಕ್ಕೆ ಅಂತ ಇಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಇಂಥದನ್ನ ಯುದ್ಧ ಟೈಮಲ್ಲಿ ಬೇಲೂರನ್ನ, ಹಳೆಬೀಡನ್ನ ಶತ್ರುಗಳು ಬಂದು ಅರ್ಧ ಒಡೆದಾಕಿದ್ದಾರೆ. ಹಾಗಾಗಿ ಅದು ಸ್ವಲ್ಪ ಕೆತ್ತನೆ ಮಾಡಿರೋದ್ರಲ್ಲಿ ಅರ್ಧ ಕುದುರೆ ಕಾಲುಗಳು, ವಿಗ್ರಹ ಅರ್ಧಂಬರ್ಧ ಎಲ್ಲ ಸ್ಕ್ರ್ಯಾಚಸ್ ಆಗಿದೆ. ಹಾಗಾಗಿ ಆದ್ರೂ ತುಂಬಾ ಚೆನ್ನಾಗಿದೆ ನೋಡೋಕ್ಕೆ. 1 day ಟ್ರಿಪ್ ಥರನಾದ್ರು ಬಂದು ಹೋಗ್ಬೋದು, ಅಥವಾ ಫುಲ್ಲು ದಿನವೆಲ್ಲ ನೋಡ್ತೀನಿ ಅಂದರೆ ಹಳೆಬೀಡನ್ನೇ ನೋಡ್ಬೋದು ಫ್ರೆಂಡ್ಸ್. ಅಷ್ಟು ಚೆನ್ನಾಗಿದೆ, ಅಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ತುಂಬಾ ನೋಡುವಂಥ ಪ್ಲೇಸು ತುಂಬಾ ಚೆನ್ನಾಗಿದೆ.
ಫ್ರೆಂಡ್ಸ್ ದೇವಸ್ಥಾನ ಬಿಟ್ಟು ಔಟ್ಸೈಡ್ ಅಂದರೆ ಪಕ್ಕದಲ್ಲೇ ಇರೋದು ಗ್ರೀನ್ ನೇಚರ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ. ಪಾರ್ಕು ತುಂಬಾ ಚೆನ್ನಾಗಿದೆ. ಕೂತ್ಕೊಂಡು ಊಟ ಎಲ್ಲ ಮಾಡೋಕ್ಕೂ ಕೂಡ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಈ ಥರ ಕಲ್ಲೆಲ್ಲ ಹಾಕಿ ನಾವು ಕೂಡ ಟಿಫನ್ ತಗೊಂಬಂದಿದ್ವಿ. ಟಿಫನ್ ತಿನ್ನೋಕ್ಕೆ ರೆಡಿ ಆಗ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್. ಅಲ್ಲಿ ಗೊಮ್ಮಟೇಶ್ವರ ಮೂರ್ತಿ ಎಲ್ಲ ಇದೆ. ಅದ್ರದ್ದು ಒಂದು ಕೈಯನ್ನೆಲ್ಲ ಇದು ಮಾಡಿದ್ದಾರೆ. ಅಂದರೆ ಶತ್ರುಗಳು ಬಂದಾಗ ಹಾಳು ಮಾಡೋಕ್ಕಂತ ಬಂದಾಗ ಅದನ್ನೆಲ್ಲ ಹಾಳು ಮಾಡಿರೋದು. ಪಾರ್ಕು ಕೂಡ ತುಂಬಾ ಚೆನ್ನಾಗಿದೆ. ಆರಾಮಾಗಿ ಸುಸ್ತಾದರೆ ಮರದಡಿ ಎಲ್ಲ ಕೂತ್ಕೋಬೋದು. ನೋಡಿ ಫ್ರೆಂಡ್ಸ್, ಇದೇನು ತೋರಿಸ್ತಿದ್ದೀನಲ್ಲ ಇದು ಒಂಥರ ಪಾರ್ಕು. ಇದಕ್ಕೆ ದುಡ್ಡು ಕೊಟ್ಟು ಹೋಗಬೇಕು. ಒಬ್ಬರಿಗೆ 5 ರೂಪೀಸ್ ಏನೋ ಆಗುತ್ತೆ. ಆನ್ಲೈನ್ ಪೇಮೆಂಟ್ ಮಾಡಿ ಹೋಗಬೇಕು. ಅದು ಕೂಡ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಅದನ್ನು ನಾವು ಹೋದಾಗ ನೆಟ್ವರ್ಕ್ ಇಶ್ಯೂ ಇತ್ತು, ಹಾಗಾಗಿ ಪೇಮೆಂಟು ಹೋಗಲಿಲ್ಲ. ಹಾಗಾಗಿ ನಾವು ಒಳಗೆ ಹೋಗೋಕ್ಕಾಗಲಿಲ್ಲ. ಹಾಗಾಗಿ ಈಚೆಯಿಂದನೇ ತೋರಿಸಿದ್ದೀನಿ ಫ್ರೆಂಡ್ಸ್. ನೋಡಿ ಗ್ರೀನ್ ನೇಚರೆಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಪಾರ್ಕ್ ಮಾತ್ರ ತುಂಬಾ ಚೆನ್ನಾಗಿದೆ. ಈ ಹಳೇಬೀಡು ಬಿಟ್ಟು ಈಚೆಗಡೆ ಅಂದರೆ ಪಕ್ಕನೇ ಒಂದು ಕೆರೆ ಇದೆ ಫ್ರೆಂಡ್ಸ್. ಆ ಕೆರೆ ಹತ್ರ ಹೋದರೆ ಅಂದರೆ ಈ ದೇವಸ್ಥಾನ ಸರೌಂಡಿಂಗ್ಸ್ ಎಲ್ಲ ಬಿಟ್ಟು ಈಚೆ ಹೋಗಬೇಕು. ಅಲ್ಲಿ ಹೋದರೆ ಬೋಟಿಂಗ್ ಇದೆಯಂತೆ. ಅಲ್ಲೂ ನಾವು ಯಾವತ್ತೂ ಹೋಗಿಲ್ಲ. ಆಗ ಈ ಸರಿ ಕೇಳಿದಾಗ ಹೇಳಿದ್ರು ಬೋಟಿಂಗ್ ಇದೆ ಅಂತ. ನಾವೇನು ಹೋಗಿಲ್ಲ. ನೀವು ಯಾವತ್ತಾದ್ರು ಬಂದರೆ ಬೋಟಿಂಗ್ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ಚೆನ್ನಾಗಿರ್ಬೋದು ಅಂತ ಅಂದ್ಕೊತೀನಿ ಫ್ರೆಂಡ್ಸ್. ಮತ್ತು ನಮಗೆ ಬೇಲೂರಲ್ಲಿ ಊಟ ಕೊಡ್ತಾರೆ. ಹಳೇಬೀಡಲ್ಲಿ ಯಾವುದೇ ಥರದ ಊಟದ ವ್ಯವಸ್ಥೆ ಏನು ಮಾಡಿಲ್ಲ. ಹಾಗಾಗಿ ಹಳೇಬೀಡಿಗೆ ಬರಬೇಕಾದ್ರೆ ನೀವೇನಾದ್ರು ಟಿಫನ್ನ ಮಾಡ್ಕೊಬನ್ನಿ. ಇಲ್ಲಾಂದರೆ ಇಲ್ಲೇ ಹೋಟೆಲ್ಸ್ ಎಲ್ಲ ಇದೆ, ಹೋಟೆಲ್ಸಲ್ಲಾದ್ರು ತಿನ್ಕೋಬೋದು. ಇಲ್ಲ ಟಿಫನ್ ತೊಗೊಂಬರ್ತೀನಿ ಅಂದರೆ ತೊಗೊಂಬಂದು ಆರಾಮಾಗಿ ತಿನ್ನೋಕೆ ಕೂಡ ಜಾಗ ಇದೆ. ಆರಾಮಾಗಿ ತಿನ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನೆಕ್ಸ್ಟು ಇದೆಲ್ಲ ಏನು ಭೂಮಿನ ಅಗದಿ ತೆಗಿಬೇಕಾದ್ರೆ ಸಿಕ್ಕಿರೋ ಅಂಥ ವಾಸ್ತುಶಿಲ್ಪಗಳು ತುಂಬಾ ಚೆನ್ನಾಗಿದೆ. ಸ್ಮಾರಕಗಳು ಅಂದರೆ ನಾಗೇಶ್ವರ ದೇವಾಲಯದ ವಾಸ್ತುಶಿಲ್ಪದ ಅವಶೇಷಗಳು, ಅಂದರೆ ಭೂಮಿ ಅಗಿಬೇಕಾದ್ರೆ ಏನು ಸಿಕ್ಕಿದಾವಲ್ಲ ಆ ಅವಶೇಷಗಳು ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಲ್ವಾ. ನೋಡಿದ್ರಲ್ವಾ ಫ್ರೆಂಡ್ಸ್, ಹಳೇಬೀಡಲ್ಲಿ ಇಂಥ ಸ್ಮಾರಕಗಳು, ಅವಶೇಷಗಳು, ವಾಸ್ತುಶಿಲ್ಪ ಕಲೆಗಳೆಲ್ಲ ತುಂಬಾ ಚೆನ್ನಾಗಿದೆ. ಹಳೇಬೀಡು ಬಂದರೆ ಈ ಥರದ್ದೆಲ್ಲ ವಾಸ್ತುಶಿಲ್ಪ ಕಲೆಗಳನ್ನ ನೋಡಿ ಕಣ್ತುಂಬಿಸ್ಕೋಬೋದು. ಇದೆಲ್ಲ ನಮ್ಮ ಕರ್ನಾಟಕದಲ್ಲಿರೋವಂಥ ವಿಶೇಷತೆ ಆಗಿದೆ. ಯಾರೆಲ್ಲ ವಿಸಿಟ್ ಮಾಡಿಲ್ಲ ಒಂದ್ಸರಿ ವಿಸಿಟ್ ಮಾಡಿ. ನೆಕ್ಸ್ಟ್ ನನ್ನ ಪಾರ್ಟ್ 2 ವೀಡಿಯೋಗೆಲ್ಲ ಕಾಯ್ತಾಯಿರಿ. ಅದರಲ್ಲಿ ನಾನು ನಿಮಗೆ ಬೇಲೂರನ್ನ ತೋರಿಸ್ತೀನಿ. ಎಲ್ಲ ವೆಯ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.